ಇಲ್ಲಿ ನೋಡಿ, ಇದರಲ್ಲಿ ಮನುಷ್ಯರೇ ಹೋಗ್ಲಿಕ್ಕಾಗಲ್ಲ, ಆದರೂ ಇಲ್ಲಿಂದ ಹೊರಗಡೆಯಿಂದ ನೋಡ್ಬೋದು ನಿಮಗೆ ಹೆಂಗೆಲ್ಲ ಕಾಣಿಸುತ್ತೆ ಅಂತ. ಟೆವರೇಜ್ ಸೊ ಇಲ್ಲಿಂದ ನೋಡ್ಬೋದು ನಮಗೆ ಫ್ಲೈಟ್ ಎಲ್ಲ ಹೋಗೋದು ಕಾಣಿಸುತ್ತೆ. ಒಳ್ಳೆ ಸೀನರಿ. ಬನ್ನಿ ಹಾಗೆ ಹೋಗೋಣ ಮುಂದೆ. ನೋಡಿ ಗೆಳೆಯರೆ, ಇದೇ ನಮ್ಮ ಸಾದಹಳ್ಳಿಯ ಕ್ವಾರಿ ಟೆಂಪಲ್ಲು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಸುತ್ತಮುತ್ತ ಎಲ್ಲ ಕ್ವಾರಿ ಮಾಡಿದ್ದಾರೆ, ಕಲ್ಲಿನ ಗಣಿ ಮಾಡಿದ್ದಾರೆ. ಮಧ್ಯದಲ್ಲಿ ಮಾತ್ರ ಒಂದು ಟೆಂಪಲ್ ಸಲುವಾಗಿ ಇದನ್ನು ಜಾಗನ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ತೆಳುವಾದಂಥ ಒಂದು ಲೈನ್ ಕಾಣಿಸುತ್ತೆ ನಿಮಗೆ, ಅದೆಲ್ಲ ಹಂಗೆ ಬಿಟ್ಟಿರೋದು. ಸೊ ನೋಡಿ ಗೆಳೆಯರೆ, ಹೇಗೆಲ್ಲ ಇದೆ ನಮ್ಮ ಸಾದಹಳ್ಳಿಯ ಕ್ವಾರಿ ಟೆಂಪಲ್. ಅಲ್ಲಿ ಮೇಲೆ ಇದೆ, ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಈಗ. ಬನ್ನಿ ಹೋಗೋಣ. ರಿಸ್ಕಿ. ಯಾರಿಗಾದರೂ ತುಂಬ ಎತ್ತರದ ಪ್ರದೇಶದಲ್ಲಿ ನಡೆಯೋರಿಗೆ ಭಯ ಇದ್ದರೆ ಖಂಡಿತ ದಯವಿಟ್ಟು ಬರಬೇಡಿ, ಯಾಕಂದರೆ ತುಂಬ ಆಳ ಕಾಣಿಸುತ್ತೆ ಇಲ್ಲಿಂದ. ಅದಕ್ಕೇ ನಿಮ್ಮ ಸಲುವಾಗಿಯೇ ಬರದೇ ಇರೋರಿಗೇ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿಂದನೇ ಕೂತ್ಕೊಂಡು ಆರಾಮಾಗಿ ನೋಡಿ ನಮ್ಮ ವಿಡಿಯೋಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಹೀಗೆಲ್ಲ ಇದೆ, ಒಂದು ಲೈನ್ ಕಾಣಿಸುತ್ತೆ ಅಷ್ಟೇ ನಿಮಗೆ ಇದ್ರದ್ದು. ಅಲ್ಲಿ ಮೇಲೆ ಎಲ್ಲ ಟ್ರ್ಯಾಕ್ಟರು, ಆ ಕಡೆ ಎಲ್ಲ ಕ್ರೇನ್ಸು ಎಲ್ಲ ಹಂಗೆ ಬಿಟ್ಟೋಗಿದ್ದಾರೆ ಅನಿಸುತ್ತೆ. ಯಾಕಂದರೆ ಇದಕ್ಕೆ ಒಂದು ಆ ಟೆಂಪಲ್ ಇರೋದ್ರಿಂದ ಇದು ಈ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇದಕ್ಕೊಂದು ಸ್ಟೇ ಆರ್ಡರ್ ತೊಗೊಂಬರ್ತಾರೆ ಕ್ವಾರಿಗೆ ನಿಲ್ಲಿಸೋದಕ್ಕೆ. ಸೊ ಆವಾಗ ಈ ಕೆಲಸನ ಕ್ವಾರಿ ಮಾಡೋದನ್ನು ಇಷ್ಟಕ್ಕೆ ನಿಲ್ಲಿಸಿ ಹೋಗಿರುವಂಥ ಒಂದು ಉದಾಹರಣೆ ಇದು. ಚೆನ್ನಾಗಿದೆ, ಸಖತ್ತಾಗಿದೆ. ಸುತ್ತಮುತ್ತ ಎಲ್ಲ ನೋಡ್ಬೋದು. ಬನ್ನಿ ಮೇಲೆ ಹೋಗೋಣ. ಸೊ ಇಲ್ಲಿ ಆಲ್ಮೋಸ್ಟ್ ಇದು ತುಂಬ ಭಯ ಬರುವಂತಹ ಪ್ರದೇಶ. ಇಲ್ಲಿ ನೋಡ್ಬೋದು, ಕೆಳಗಡೆ ಏನೂ ಇಲ್ಲ. ಇದೊಂದು ಕಬ್ಬಿಣದ ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ. ಏನು ಭಯ ಇಲ್ಲ, ಬರ್ಬೋದು, ನೋಡ್ಬೋದು ಪ್ಲೇಸನ್ನು. ಸೊ ಇವಾಗ ಪೀಕ್ ಹೋಗ್ತಾ ಇದ್ದೀವಿ, ಮೇಲ್ಗಡೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಇಲ್ಲಿ ಯಾವುದೋ ಒಂದು ರೀಸೆಂಟಾಗಿ ಸೂಸೈಡ್ ಆಯಿತು ಅಂತ ಹೇಳ್ತಾರೆ. ಹೀಗಾಗಿ ಮೇಲ್ಗಡೆ ಅಥವಾ ಒಳಗಡೆ ಯಾರನ್ನೂ ಬಿಡಲ್ಲ ಅಂತ. ಗೊತ್ತಿಲ್ಲ, ಬಹುಶಃ ಅದು ನಿಜಾನೇ ಇರ್ಬೋದು ಅಥವಾ ಸುಳ್ಳು ಇರ್ಬೋದು. ಈ ಒಂದು ಕ್ವಾರಿ ಕ್ಲೋಸ್ ಆಗಿರೋದ್ರಿಂದ ಯಾರನ್ನು ಒಳಗಡೆ ದಾರಿ ಅಂತೂ ಇಲ್ಲ. ನಾವು ಯಾವುದೋ ಒಂದು ಕಳ್ಳ ದಾರಿನ ಹುಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಕ್ಲೋಸ್ ಆಗಿರುವಂಥ ಪ್ರದೇಶ. ಸೊ ಇಲ್ಲಿಂದ ನೋಡ್ಬೋದು ನಮಗೆ ಬ್ಯಾಕ್ ಸೈಡ್ ಹಿಂಗೆಲ್ಲ ಇದೆ ಸುತ್ತಮುತ್ತ. ಈ ಕಡೆಲ್ಲ ಬರೀ ಇಲ್ಲಿವರೆಗಾಗಿದೆ ಪೂರ್ತಿ. ಬನ್ನಿ ಇನ್ನೂ ಮೇಲೆ ಹೋಗಿ ನೋಡೋಣ. ಹತ್ತೋದಕ್ಕಂತೂ ಯಾವುದೂ ಭಯ ಆಗಲ್ಲ ಇಲ್ಲಿ, ಯಾಕಂದರೆ ಅಕ್ಕಪಕ್ಕ ಈ ಕಬ್ಬಿಣದ ಕಂಬಿಗಳಿರೋದ್ರಿಂದ ಸೊ ಹುಷಾರಾಗಿ ಚೆನ್ನಾಗಿ ಗ್ರಿಪ್ ಹಿಡ್ಕೊಂಡು ಹೋಗ್ಬೋದು. ಹತ್ತುವಾಗ ಹುಷಾರಾಗಿರಿ ನೀವೇನಾದರೂ ಇಲ್ಲಿಗೆ ಬರೋಂಗಿದ್ರೆ. ಸೊ ಬಂದಿದ್ದೀವಿ ಮೇಲೆ. ಓಕೆ, ಮಹದೇಶ್ವರ ಟೆಂಪಲ್ ಅನಿಸುತ್ತೆ ಅಥವಾ ವೀರಭದ್ರ ಟೆಂಪಲ್ ಅನಿಸುತ್ತೆ. ಇಲ್ಲಿ ಡೇಟು ಬರೆದಿದ್ದಾರೆ, ಯಾವಾಗ ಕಟ್ಟಿದ್ರು ಅಂತ. ಐದು 4/51. ಸುಮಾರು ಒಂದು 70 ವರ್ಷಗಳ ದೇವಸ್ಥಾನ ಇದು.
ಗೊತ್ತಿಲ್ಲ, ಅದಕ್ಕೂ ಮುಂಚೆ ಏನಾದರೂ ಈ ದೇವಸ್ಥಾನ ಇರುವಂಥ ಕುರುಗಳಿತ್ತು ಏನೋ ಗೊತ್ತಿಲ್ಲ. ಸೊ ಸಾದಹಳ್ಳಿಯ ಮೇಲೆ ಕಾಣಿಸುವಂಥ ಈ ಒಂದು ದೇವಸ್ಥಾನ, ಕ್ವಾರಿಯ ಮೇಲೆ ಇರುವಂಥ ದೇವಸ್ಥಾನ. ಬನ್ನಿ ಇನ್ನು ಒಳಗಡೆ ಹೋಗಿ ನೋಡೋಣ. ಗ್ರಾಮಸ್ಥರು ಹೇಳೋ ಪ್ರಕಾರ ಆ್ಯಕ್ಚುಲಿ ಇಲ್ಲಿ ದೇವರ ಮೂರ್ತಿ ಇಲ್ಲ. ಇಲ್ಲಿಂದ ಈ ಒಂದು ಟೆಂಪಲ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಬೆಟ್ಟದ ಮೇಲೆ ಇದ್ದೀವಿ ನಾವೀಗ. ಇಲ್ಲಿ ನಮಗೆ ಒಂದು ಫ್ಲೈಟನ್ನು ನೋಡ್ಬೋದು. ನೋಡಿ ಇಲ್ಲಿ ಅಲ್ಲಿ ಮಾರ್ಕು ಕಾಣಿಸುತ್ತೆ ಯಾವ ಫ್ಲೈಟ್ ಅಂತ. ಇಂಡಿಗೋ ಫ್ಲೈಟು ಹೋಗ್ತಿದೆ. ಹಿಂಗೆ ಮುಂದೆ ಹೋದರೆ ನಮಗೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ. ಬನ್ನಿ ಟೆಂಪಲ್ ಒಳಗಡೆ ಏನಿದೆ ಅಂತ ನೋಡೋಣ. ಬಲಗಾಲಿಟ್ಟು ಒಳಗಡೆ ಬಂದಿದ್ದೀವಿ. ಒಳಗಡೆ ಅಂತೂ ಏನಿಲ್ಲ ಸದ್ಯಕ್ಕೆ. ಇಲ್ಲಿಂದ ದೇವಸ್ಥಾನನ, ಇಲ್ಲಿನ ಮೂರ್ತಿನ ಆಲ್ರೆಡಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಇದೇ ಮುಖ್ಯವಾದಂಥ ಮೂರ್ತಿ ಇರುವಂಥ ಜಾಗ. ಅದನ್ನು ತೆಗೆದಿದ್ದಾರೆ, ಯಾವುದೋ ಒಂದು ಕಲ್ಲು ಇಟ್ಟಿದ್ದಾರೆ ಅಷ್ಟೇ, ಅದಕ್ಕೂ ಪೂಜೆ ಮಾಡಿದ್ದಾರೆ. ಸೊ ಇವಾಗ ಸದ್ಯಕ್ಕಂತೂ ಇಲ್ಲಿ ಏನೂ ಇಲ್ಲ. ನೀವೊಂದು ಈ ಒಂದು ಸೀನನ್ನು ಎಂಜಾಯ್ ಮಾಡೋದಕ್ಕೆ ಇಲ್ಲಿಗೆ ಬರ್ಬೋದು. ಇದು ಹೊರಗಡೆ ಪ್ರದೇಶ. ಸೊ ದೇವಸ್ಥಾನದ ಹಿಂಭಾಗವನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಇಲ್ಲಿಂದ ಊರು ಹೆಂಗೆ ಕಾಣಿಸುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿರೋದು ನಮಗೆ ನಂದಿ ಬೆಟ್ಟ. ಅಲ್ಲಿ ಯಾವುದೋ ಒಂದು ಕ್ವಾರಿ, ಕಲ್ಲಿನ ಗ್ರಾನೈಟ್ ಇದು ಕಾಣಿಸುತ್ತೆ, ಕಂಪನಿ ಅವ್ರ ಫ್ಯಾಕ್ಟರಿ. ಸುತ್ತಮುತ್ತ ಒಂದು ಒಳ್ಳೆಯ ಒಂದು ಪ್ಲೇಸನ್ನು ನೀವು ಕಣ್ಣು ತುಂಬ್ಕೊಬೋದು ಇಲ್ಲಿ ಬಂದರೆ. ಇಲ್ಲಿ ಯಾರೋ ಮೀನು ಹಿಡಿತಿದ್ದಾರೆ ಅನಿಸುತ್ತೆ. ಇಲ್ಲಿ ಕ್ರೇನ್ ಕಾಣಿಸುತ್ತೆ ನಮಗೆ. ಇಲ್ಲಿದೆ ಕ್ರೇನ್, ನೀರಲ್ಲಿ ಮುಳುಗೋದು. ನೋಡ್ಬೋದು ಗೆಳೆಯರೆ, ಇಲ್ಲಿ ಈ ಕ್ರೇನು ಫುಲ್ ನೀರಲ್ಲಿ ಮುಳುಗೋಗಿದೆ. ಸ್ಟೇ ಆರ್ಡರ್ ತಂದಮೇಲೆ ಅಲ್ಲಿ ಇರುವಂಥ ಎಲ್ಲ ಮಷಿನ್ಗಳು ಮೇಲ್ಗಡೆ ಬೆಟ್ಟದ ಮೇಲೆ ನೀವು ಟ್ರ್ಯಾಕ್ಟರ್ಗಳನ್ನು ನೋಡ್ಬೋದು. ಅಲ್ಲೆಲ್ಲ ಕ್ರೇನ್ ಫುಲ್ ಜಂಗಿಳಿದೋಗಿದೆ. ಹೆವಿ ರಿಸ್ಕು. ಯಾವುದೇ ಇದಕ್ಕೂ ನಿಮ್ಮ ಸೇಫ್ಟಿಯಲ್ಲಿರಿ, ತುಂಬ ಸಮೀಪ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನೋಡ್ಬೋದು ಗೆಳೆಯರೆ, ನಮಗೆ ಇಲ್ಲಿ ಇನ್ನೊಂದು ಫ್ಲೈಟ್ ಕಾಣಿಸುತ್ತೆ ದೂರದಿಂದ. ನಿಮಗೆ ಕ್ಯಾಮೆರಾದಲ್ಲಿ ಕಾಣಿಸಲ್ಲ ಅನಿಸುತ್ತೆ, ಸಮೀಪ ಬರ್ತಾ ಇದೆ. ನೋಡೋಣ ಇರಿ. ಒಂದು ಒಳ್ಳೆ ಸೀನರಿನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಫ್ಲೈಟ್ ಕಾಣಿಸುತ್ತೆ ನಮಗೆ. ಇಲ್ಲಿ ಸಾದಹಳ್ಳಿ ಟೆಂಪಲು, ಅದ್ರ ಮೇಲಿಂದನೇ ಫ್ಲೈಟ್ ಹೋಗ್ತಿರೋದು. ನೋಡಿ ಈ ಥರ ಎಲ್ಲ ಒಳ್ಳೆ ಸೀನ್ರಿ ಕಾಣಿಸುತ್ತೆ ನಿಮಗೆ. ಬಂದು ಇದನ್ನು ಎಂಜಾಯ್ ಮಾಡ್ಬೋದು. ನಾವು ಆ್ಯಕ್ಚುಲಿ ಆ ಕಡೆಯಿಂದ ಬರ್ತಾ ಇದ್ವಿ, ಅಲ್ಲಿ ಯಾರೋ ಒಳಗಡೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ, ಅದಿಲ್ಲ ಅಂತ ಹೇಳ್ತಿದ್ರು. ಸೊ ಹಿಂಗಾಗಿ ನಾವು ಇಲ್ಲಿ ಕಂಪೌಂಡ್ ಅದು ಇದು ಹಾರಿಕೊಂಡು ಅವ್ರಿಗೆ ಕೇಳ್ಕೊಂಡು ಬಂದಿದ್ದೀವಿ. ನೋಡ್ಬೋದು, ನಾವೀಗ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿದ್ದೀವಿ. ನಿಮಗೆ ಫುಲ್ 360 ಡಿಗ್ರಿ ತೋರಿಸ್ತಾ ಇದ್ದೀವಿ ಟೆಂಪಲ್ದು. ಈ ಕಡೆ ದಯವಿಟ್ಟು ಈ ಎಲ್ಲ ಸ್ಟಂಟ್ಗಳನ್ನು ದಯವಿಟ್ಟು ಯಾರು ಮಾಡಬೇಡಿ. ಈ ದೇವಸ್ಥಾನದ ಹಿಂಭಾಗ ಈ ಕಡೆ ಕೂಡ ನಾವು ಹೋಗ್ಬೋದು. ಬನ್ನಿ, ಇಲ್ಲಿ ನಿಮಗೆ ಒಂದು ಒಳ್ಳೆ ಸೀನ್ರಿನ ತೋರಿಸ್ತೀನಿ. ನೋಡ್ಬೋದು ಇಲ್ಲಿಂದ ಬೇರೆ ಈ ಥರ ಕಾಣಿಸುತ್ತೆ ನಿಮಗೆ.
ಇಲ್ಲೊಂದು ಒಳ್ಳೆ ಕೂತ್ಕೊಳ್ಳಿಕ್ಕೆ ಜಾಗ ಇದೆ, ಪಾರ್ಟಿ ಗಿಟಿ ಮಾಡಲಿಕ್ಕೆಲ್ಲ ಏನಾದ್ರು ಪಿಕ್ನಿಕ್ ಏನಾದರೂ ಬಂದರೆ ಊಟ ಗೀಟ ಮಾಡ್ಕೊಂಡು ಹೋಗ್ಬೋದು. ಯಾವುದು ಇದನ್ನು ಯಾರೂ ದುರ್ಬಳಕೆ ಮಾಡ್ಕೊಳ್ಬೇಡಿ. ನಾವು ತೋರಿಸ್ತಿರುವಂಥ ಸೀಕ್ರೆಟ್ ಪ್ಲೇಸ್ಗಳನ್ನು. ಇಲ್ಲಿ ಯಾವುದೋ ಜೇನ್ ಇದೆಯಾ, ಬಿಟ್ಟೋಗಿದೆ. ಒಳ್ಳೆಯದು, ಜೇನು ಸದ್ಯಕ್ಕಿಲ್ಲ. ಅಲ್ಲಿದೆ ಜೇನಿದೆ, ಅದು ಆ ಕಡೆ ಇದೆ. ಬನ್ನಿ ಆ ಕಡೆ ಹೋಗೋಣ. ಜೇನಿದೆ, ಹುಷಾರು, ಯಾರೂ ಬರಬೇಡಿ. ಇಲ್ಲಿ ಜೇನಿದೆ, ಫುಲ್ ಎಲ್ಲ ಕಡೆ ಜೇನು ಕಾಣಿಸುತ್ತೆ. ಜೇನು ಹುಳಗಳ ಕಾಟ ಏನಾದ್ರು ಸ್ಟಾರ್ಟ್ ಆದರೆ ಹುಷಾರು, ಯಾರೂ ಬರಬೇಡಿ ಈ ಕಡೆ. ನಮ್ಮ ಒಂದು ಸಜೆಷನ್. ಯಾಕಂದರೆ ಇಲ್ಲೆಲ್ಲ ಜೇನು ಹುಳಗಳು ಓಡಾಡ್ತಿದ್ದಾವೆ. ಇಲ್ಲಿ ದೊಡ್ಡದೇ ಇದೆ, ಅಲ್ಲಿ ಕಚ್ಚಿದ್ರೆ ಕಷ್ಟ. ಸೊ ನೋಡಿ ಗೆಳೆಯರೆ, ಇದರ ಒಂದು ರೌಂಡ್ ಹಾಕ್ತಿದ್ದೀವಿ. ಅಲ್ಲಿ ನೋಡ್ಬೋದು ನೀವು. ಬರೀ ಹುಷಾರು, ಎಲ್ಲೂ ಜೇನು ಇಲ್ಲ ಅಂತಂದರೆ ಬರ್ಬೋದು. ದಯವಿಟ್ಟು ಯಾವುದು ಜೇನಿನ ಕಾಟಕ್ಕೆ ಒಳಗಾಗಬೇಡಿ. ನೋಡ್ಬೋದು ಗೆಳೆಯರೆ, ನಾವೀಗ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಬಂದಿದ್ದೀವಿ. ಮತ್ತೆ ಇನ್ನೊಮ್ಮೆ ತೋರಿಸ್ತೀನಿ ನಿಮ್ಗೆ. ಒಳಗಡೆ ಏನೂ ಇಲ್ಲ, ದೇವಸ್ಥಾನ ಇಲ್ಲಿನ ಮೂರ್ತಿ ಊರು ಒಳಗಡೆ ಆಲ್ರೆಡಿ ಬೇರೆ ಕಡೆ ಪ್ರತಿಷ್ಠಾಪಿಸಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಯಾವುದೇ ದೇವಸ್ಥಾನ ಕಾಣೋದಿಲ್ಲ, ದೇವರ ಮೂರ್ತಿ ಕಾಣೋದಿಲ್ಲ, ದೇವಸ್ಥಾನ ಮಾತ್ರ ಇದೆ. ನೋಡಿ, ನಾವಿರೋ ಕಡೆ ಅರ್ಧ ಕಡೆ ಬಿಸಿಲಿದೆ, ಅರ್ಧ ಕಡೆ ನೆರಳಿದೆ. ನಾವು ಇವತ್ತು ನಿಮಗೆ ಒಂದು ಅದ್ಭುತವಾದ ಪ್ಲೇಸನ್ನು ತೋರಿಸ್ತಾ ಇದ್ದೀವಿ. ಅದು ಬೆಂಗಳೂರು ಸಮೀಪ ಇರುವಂಥದ್ದು ಸಾದಹಳ್ಳಿ ಕ್ವಾರಿ ಟೆಂಪಲ್ ಅಂತ. ಇವಾಗ ನಮ್ಮ ಮೇಲೆ ನೋಡ್ಬೋದು, ಅಲ್ಲಿ ಒಂದು ವಿಮಾನ ಹೋಗ್ತಿದೆ. ನೋಡಿದ್ರಲ್ಲ ಗೆಳೆಯರೆ, ನಮ್ಮ ಸುತ್ತಮುತ್ತ ಒಳ್ಳೆ ಕ್ವಾರಿ ಪ್ಲೇಸ್ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ವಿಹಂಗಮವಾದಂಥ ನೋಟ ಇದೆ. ಇಲ್ಲಿ ಸಮೀಪದಲ್ಲೇ ಒಂದು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಇರೋದ್ರಿಂದ ಎಲ್ಲ ಫ್ಲೈಟ್ಗಳು ಇಲ್ಲಿಂದನೇ ಇಳಿತವೆ. ಮತ್ತು ನಮ್ಮ ಹಿಂದ್ಗಡೆ ನೋಡ್ಬೋದು, ಅಲ್ಲಿ ಸ್ವಲ್ಪ ಬೆಟ್ಟದ ಮೇಲೆ ಬೆಟ್ಟ ಹತ್ತಿ ಹೋದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಒಂದು ಒಳ್ಳೆಯ ಜಾಗ, ಒಂದು ಒಳ್ಳೆಯ ಪ್ರದೇಶ. ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಕ್ವಾರಿ ಎಷ್ಟು ಚೆನ್ನಾಗಿದೆ ಅಂತ. ಫ್ಯಾಮಿಲಿ ಜೊತೆ ಬರ್ಬೋದು. ಆದರೆ ನಾವು ಬರ್ತಾ ಇರುವಾಗ ಅಲ್ಲಿ ಒಳಗಡೆ ಅಲೋ ಮಾಡಲಿಲ್ಲ, ನಾವು ಯಾವುದೋ ಬೇರೆ ದಾರಿನ ಹುಡ್ಕೊಂಡು ಬಂದ್ವಿ. ನೀವು ಕೂಡ ಏನಾದರೂ ಬರುವಂಥ ಆಸೆ ಇದ್ದರೆ ದಯವಿಟ್ಟು ಹುಷಾರಾಗಿ ಬನ್ನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಭಯ ಇರೋರು, ಸ್ವಲ್ಪ ಹೈಟ್ ಏನಾದರೂ ಇದು ಇರೋರು ಅವ್ರ ಮೇಲೆ ಬರ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಡೌನ್ ಇರುವಂಥ ಪ್ಲೇಸು, ಡೆಪ್ತ್ ಇರುವಂಥ ಪ್ಲೇಸ್ ಆಗಿದೆ. ಇಲ್ಲಿಂದ ಅಲ್ಲಿ ಮೇಲೆ ಹೋಗುವಾಗ ಒಂಚೂರು ಹುಷಾರಾಗಿರಬೇಕು. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೋಡಿ, ಇಷ್ಟೆಲ್ಲ ಎಫರ್ಟ್ ಹಾಕ್ತೀವಿ ನಿಮಗೆಲ್ಲ ಈ ಪ್ರದೇಶಗಳನ್ನು, ಈ ಸ್ಥಳಗಳನ್ನು ತೋರಿಸೋದಕ್ಕೆ. ದಯವಿಟ್ಟು ನಮ್ಮ ಚಾನಲ್ನ ಗೆಳೆಯರೆ, ಈ ಒಂದು ಸಾದಹಳ್ಳಿ ಕ್ವಾರಿ ಟೆಂಪಲ್ಗೆ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಬರ್ತಾ ಇರುವಾಗ ಒಂದು ಕಡೆ ಎಲ್ಲೋ ದಾರಿ ಇದೆ ಅಂತ ಹೇಳಿದ್ರು. ಅಲ್ಲಿ ಒಳಗಡೆ ಹೋಗಿ ಕೇಳಿದಾಗ ಈ ಕಡೆ ಎಲ್ಲ ದಾರಿ ಇಲ್ಲ, ಒಳಗಡೆ ಎಲ್ಲ ಹೋಗಂಗಿಲ್ಲ ಅಂತ ಹೇಳಿದ್ರು. ಮತ್ತೆ ಒಂದು ಸ್ವಲ್ಪ ಮುಂದೆ ಹೋದಾಗ ನಮ್ಗೆ ಯಾರೋ ಒಂದಿಬ್ಬರು ಗ್ರಾಮಸ್ಥರು ಸಿಕ್ಕರು.
ಸಿಕ್ಕ ನಂತರ ಅವ್ರು ಹೇಳ್ತಿದ್ರು ನಾವು ದಾರಿ ಎಲ್ಲಿದೆ ಅಂತ ಕೇಳಿದಾಗ ಇಲ್ಲ ಒಳಗಡೆ ಹೋಗ್ಲಿಕ್ಕೆಲ್ಲ ಅವಕಾಶ ಇಲ್ಲ, ಇವಾಗ ಕ್ವೆರಿ ಎಲ್ಲ ಕ್ಲೋಸ್ ಆಗಿದೆ, ರೀಸೆಂಟಾಗಿ ಯಾವುದೋ ಒಂದು ಸೂಸೈಡ್ ಆಗಿದೆ, ಪೊಲೀಸ್ ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಹೋಗ್ಬಿಡಿ ಅಂತ ಎಲ್ಲ ಹೇಳಿದ್ರು. ಆದರೂ ಕೂಡ ನಾವು ರಿಸ್ಕ್ ತೊಗೊಂಡು ಮತ್ತೆ ಈ ಪ್ಲೇಸ್ಗೆ ಬಂದಿದ್ದೀವಿ, ಏನೋ ಹಾಗೆ ಹೇಳ್ತಾರೆ ಹೋಗ್ಬಾರ್ದು ಅಂತ ಹೇಳಿ ಅಂದ್ಬಿಟ್ಟು. ನೀವು ಕೂಡ ಏನಾದರೂ ಬರಂಗಿದ್ರೆ ನಿಮ್ಮ ಸೇಫ್ಟಿ ಮೆಜರ್ಸ್ ಜೊತೆಗಿರಲಿ ಯಾವಾಗಲೂ ಕೂಡ. ಗೆಳೆಯರೆ ಇಲ್ಲಿ ನೋಡ್ಬೋದು, ಇದು ತುಂಬ ರಿಸ್ಕಿ ಆಗಿರುವಂತಹ ಒಂದು ಬ್ರಿಡ್ಜು. ಇದರ ಕೆಳಗಡೆ ನಿಮಗೆ ಯಾವುದೇ ಸೇಫ್ಟಿ ಕಾಣೋದಿಲ್ಲ. ಆ ಬ್ರಿಡ್ಜ್ ಮೇಲೆ ಇದ್ದೀನಿ ನಾನು ಇವಾಗ. ಇಲ್ಲಿ ನೋಡಿ ಕೆಳಗಡೆ ಫುಲ್ ಗ್ಯಾಪ್. ಇನ್ನೂ ನೋಡಬೇಕಾ? ನೋಡಿ ಇಲ್ಲಿ ಫುಲ್ ಗ್ಯಾಪ್ ಇದೆ. ಬರಂಗಿದ್ರೆ ಹುಷಾರಾಗಿ ಬನ್ನಿ. ಆದರೂ ಒಂದು ಅದ್ಭುತವಾದಂಥ ಸ್ಥಳ. ಇಲ್ಲಿ ಜೇನಿದೆ ಕೆಳಗೆ, ಅಲ್ಲಿ ಜೇನನ್ನ ನೋಡ್ಬೋದು. ಯಾವುದೇ ಕಾರಣಕ್ಕೂ ಜೇನಿನ ತಂಟೆಗೆ ಹೋಗ್ಬಿಡಿ, ನಿಮ್ಗೆ ಇಲ್ಲಿ ನಿಲ್ಲೋದಕ್ಕೆ ಬಿಡಲ್ಲ. ಸೊ ಈ ಒಂದು ಜಾಗದಿಂದ ಸದ್ಯಕ್ಕೆ ನಾವೊಂದು ಚೂರು ದೂರ ಹೋಗೋದು ಸೇಫ್ ಅನಿಸುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಇಲ್ಲೇನು ಭಯ ಅನಿಸಲ್ಲ ನಿಮಗೆ, ಯಾಕಂದರೆ ತುಂಬ ಅಗಲವಾದಂಥ ಜಾಗನೂ ಇದೆ. ನೋಡಿ ಇನ್ನೊಂದು ಸಲ ಎಲ್ಲ ಕಡೆ ಮೊದಲಿನಿಂದ ಕೊನೆಯವರೆಗೂ ನಾವು ಗೆಳೆಯರೆ ಆ್ಯಕ್ಚುಲಿ ಒಳಗಡೆ ಒಂಥರ ಇಲ್ಲಿಗಲ್ ಆಗಿ ಬಂದಿದ್ದೀವಿ. ಯಾಕಂದರೆ ಒಂದು ಕಡೆ ಕಾಂಪೌಂಡರ್ ಇದ್ದೀವಿ, ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಬಂದು ಇಲ್ಲೆಲ್ಲ ಶೀಟ್ಗಳನ್ನು ಹಾಕಿದ್ರೆ ಒಳಗಡೆ ಹೋಗ್ಬಾರ್ದು ಅಂತ. ಆದರೂ ಕೂಡ ಇಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡು ಹಂಗೆ ಒಳಗಡೆ ಬಂದಿದ್ದೀವಿ. ನೇರವಾಗಿ ನೀವು ನಡ್ಕೊಂಡು ಆರಾಮಾಗಿ ಬರ್ತೀನಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿಗೆ ಇಲ್ಲಿಗಲ್ ಆಗೇ ಬರಬೇಕು. ಬರೋಂಗಿದ್ರೆ ಹುಷಾರಾಗಿ ಬನ್ನಿ, ನಿಮ್ಮ ಸೇಫ್ಟಿ ನಿಮ್ಗಿರಲಿ. ಅಲ್ಲಿ ನೋಡ್ಬೋದು ಗೆಳೆಯರೆ, ಮತ್ತೊಂದು ಫ್ಲೈಟ್ ಬರ್ತಿದೆ. ಇದು ಚೆನ್ನಾಗಿ ಮೋಡ ಇಲ್ಲ, ಮೋಡ ಬಂದಿದೆ, ಬಿಸಿಲಿಲ್ಲ.